Hello dear students, welcome to my YouTube ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90 ಆಗಿದೆ. ಶ್ರೇಣಿಯ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ಈ ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಇಲ್ಲಿ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90 ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಏನದು? S6 = 90 ಅಂತ ಹೇಳಿದ್ದಾರೆ. ಹೌದಲ್ವಾ? ಮೊತ್ತ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ? ಮೊತ್ತ ಅಂದರೆ ಏನು? SN ಫಾರ್ಮುಲಾನ. SN = ನಮಗೇನು ಗೊತ್ತೈತಿ ಫಾರ್ಮುಲಾ? SN = n / 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ n - 1 ಇಂಟು ಡಿ ಅಂತ ಗೊತ್ತಾ? ಹಾಗಂದರೆ ಇಲ್ಲಿ ಏನು ಬೆಲೆ ಏನಾಗುತ್ತೆ? ಇಲ್ಲಿ ನೋಡಿರಿ, S6 ಅಂತ ಕೊಟ್ಟಿದ್ದಾರೆ. S6 ಅಂದ್ರೇನು? n ಬೆಲೆನಾ? ಹಾಗಂದರೆ S6 = 6 / 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ 6 ಏನಿದ್ದಲ್ಲೇ 6 ಹಾಕೋತಾ ಇದ್ದೇನೆ. 6 - 1 ಇಂಟು ಡಿ. ನೆಕ್ಸ್ಟ್ S6 ಅಂದರೆ ಏನೈತಿ? 90 ಅಂತ ಕೊಟ್ಟಿದ್ದಾರೆ. 90 = 2 1 2 3 6 ಅಲ್ವಾ? 3 ಇಂಟು ಬ್ರ್ಯಾಕೆಟ್ 2a ಪ್ಲಸ್ 6 ಒಳಗೆ 1 ಕಳೆದ್ರೆ 5 ಡಿ. ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡ್ತೀರಾ? ಇದನ್ನು 3ನ್ನ ಏನು ಮಾಡ್ತೀರಿ? ದಿಂದ ಈ ಕಡೆ ಹಾಕಿದಾಗ ನಿಮಗೇನಾಗುತ್ತೆ? ಡಿವೈಡ್ ಆಗುತ್ತಾ? 90 / 3 = 2a ಪ್ಲಸ್ 5d. 3 1 3 3 9 0. ಹೌದಲ್ವಾ? 30 = 2a ಪ್ಲಸ್ 5d. ಇದಕ್ಕೇನಂತ ಹೇಳ್ತೀರಿ? ಈಕ್ವೇಷನ್ 1 ಅಂದರೆ ಸಮೀಕರಣ 1 ಅಂತ ಹೇಳ್ತೀರಿ. ಅದೇ ರೀತಿ ನೆಕ್ಸ್ಟ್ 2ನೇ ಸೆಂಟೆನ್ಸ್ ಓದ್ಕೋರಿ. ಶ್ರೇಣಿಯ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಂದರೆ ನೋಡ್ರಿ, ಇಲ್ಲಿ ಶ್ರೇಣಿಯ 4ನೇ ಪದವು ಅಂದರೆ A4 = ಮೊದಲ 2 ಪದಗಳ ಮೊತ್ತಕ್ಕಿಂತ ಅಂತ ಹೇಳ್ಯಾರ. ಮೊದಲ 2 ಪದಗಳು ಅಂದರೆ ಏನು? A1 ಪ್ಲಸ್ A2ನ ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ ಅಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. 3ನ್ನ ಕೂಡಿಸ್ಬೇಕು. ಇದು ಅರ್ಥ ಆಯ್ತಲ್ವಾ? ಹಾಗಂದರೆ A4ನ ಸಾಮಾನ್ಯ ರೂಪ ಏನು? A ಪ್ಲಸ್ 3D ಅಂತ ಬರಿತೀರಾ? A1 ಅದು ಸಾಮಾನ್ಯ ರೂಪ ಏನ. ಅದೇ ರೀತಿ A2 ಸಾಮಾನ್ಯ ರೂಪ A ಪ್ಲಸ್ D ಪ್ಲಸ್ 3 ಆ್ಯಸ್ ಇಟ್ ಈಸ್ ಇಟ್ಕೊಂಡೆ. ಹೌದಾ? ಇಲ್ಲೇನು ನೋಡ್ರಿ, A ಪ್ಲಸ್ 3D = A ಪ್ಲಸ್ A 2a ಪ್ಲಸ್ D ಪ್ಲಸ್ 3. ಹೌದಾ? ನೆಕ್ಸ್ಟ್ ಏನು ಮಾಡ್ತೀನಿ? 3Dನ ಇಲ್ಲೇ ಇಟ್ಕೋತೀನಿ. ಈ ಡಿನ ದಿಂದ ಈ ಕಡೆ ಬಂದರೆ ಏನಾಗುತ್ತಾ? -D ಆಗುತ್ತಾ? ಪ್ಲಸ್ ಡಿ ಇದೆ, -D ಆಗುತ್ತೆ. = 2a. ಇಲ್ಲಿ ಈ ಏನು ದಿಂದ ಈ ಕಡೆ ಹೋದರೆ -a ಆಗುತ್ತಾ? ಪ್ಲಸ್ 3 ಆ್ಯಸ್ ಇಟ್ ಈಸ್ ಇಟ್ಕೊಂಡೆ. 3D ಮೈನಸ್ D ಆದರೆ 2Dನ = 2aದಾಗ 1 a ಕಳೆದ್ರೆ ಏನ ಪ್ಲಸ್ 3. ಹೌದಾ? ನೆಕ್ಸ್ಟ್ ಏನು ಮಾಡ್ತೀನಿ? ಈ ಏನ ಈ ಕಡೆ ತೊಗೋತೀನಿ. ಅಂದರೆ -a ಆಗುತ್ತೆ, ಪ್ಲಸ್ ಇದ್ದಿದ್ದು -a ಆಗುತ್ತೆ, ಪ್ಲಸ್ 2D = 3. ಇದಕ್ಕೇನಂದ್ರಿ? ಸಮೀಕರಣ 2 ಅಥವಾ ಈಕ್ವೇಷನ್ 2 ಅಂತ ಕರಿತೀರಿ. ಹೌದಾ? ಇವಾಗ ಏನು ಮಾಡಿರಿ? ಈಕ್ವೇಷನ್ 1 ಮತ್ತು 2ನ್ನು ಸಾಲ್ವ್ ಮಾಡಬೇಕು. ಸಮೀಕರಣ 1 ಮತ್ತು 2 ಏನಾಗುತ್ತೆ ನೋಡಿರಿ. 2a ಪ್ಲಸ್ 5d = 30. ಅದೇ ರೀತಿ ಮೈನಸ್ ಈಕ್ವೇಷನ್ 2 ಬರ್ಕೋತಾ ಇದ್ದೀನಿ. -a ಪ್ಲಸ್ 2d = 3ನ. ಇಲ್ಲಿ ನೋಡಿರಿ, ಚರಾಕ್ಷರಗಳು ಮತ್ತು ಸಂಖ್ಯಾ ಸಹಗುಣಕ ಏನಿರಬೇಕು? ಸೇಮ್ ಇರಬೇಕು. ಇಲ್ಲಿ ಚರಾಕ್ಷರಗಳು ಏನಾಗ್ಯಾವು? ಸೇಮ್ ಅದಾವೆ. ಬಟ್ ಸಂಖ್ಯಾ ಸಹಗುಣಕ ಇಲ್ಲಿ 2 ಇದೆ, ಇಲ್ಲಿ 1 ಇತ್ತು. ಹಾಗಾದ್ರೆ ಇದನ್ನ ಏನು ಮಾಡಬೇಕು? ಸಮ ಮಾಡ್ಕೋಬೇಕಾ? ಹಾಗಾದ್ರೆ ಇದಕ್ಕೇನು ಮಾಡ್ತೀರಿ?
ಎರಡರಲ್ಲೇ ಗುಣಾಕಾರ ಮಾಡ್ತೀರಾ, ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿರಿ, 2a ಪ್ಲಸ್ 5d ಈಸ್ ಈಕ್ವಲ್ ಟು 30. ಇಲ್ಲೇ ನೋಡಿರಿ, ಎರಡರಲ್ಲೇ ಗುಣಾಕಾರ ಮಾಡಿದಾಗ -2a ಪ್ಲಸ್ 2 4d ಈಸ್ ಈಕ್ವಲ್ ಟು 3 6 ಆಗುತ್ತಾ, ಹೌದಾ? ಇಲ್ಲಿ ನೋಡಿರಿ, 2a -2 ಕ್ಯಾನ್ಸಲ್ ಆಗುತ್ತಾ? 5 ಪ್ಲಸ್ 4 9d 30ಕ್ಕೆ 6 ಕೂಡಿಸಿದ್ರೆ 36. ಡಿ ಈಸ್ ಈಕ್ವಲ್ ಟು 36 ಡಿವೈಡೆಡ್ ಬೈ 9. 9 1 9 4 36. ಡಿ ಈಸ್ ಈಕ್ವಲ್ ಟು 4. ಅಂದರೆ ಡಿ ಬೆಲೆ ಎಷ್ಟಾಯಿತು? 4 ಆಯಿತು. ಇವಾಗ ಏನು ಮಾಡಬೇಕು ನಾವು? ಎ ಬೆಲೆಯನ್ನು ಕಂಡುಹಿಡಿಬೇಕು. ಏನಾಗುತ್ತೆ? ಎ ಬೆಲೆ ಯಾವುದಾದ್ರೂ ಈಕ್ವೇಷನ್ 1 ಅಥವಾ 2ರಲ್ಲಿ ಹಾಕಿರಿ. ನೀವು ಈಕ್ವೇಷನ್ 1 ಅಥವಾ 2ರಲ್ಲಿ ಯಾವುದಕ್ಕೆ ಹಾಕ್ತೀರಿ? ಈಕ್ವೇಷನ್ 1ರಾಗ ಹಾಕ್ಕೊಂಡ್ರಿ. ಅದರ ಸಮೀಕರಣ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ರೀ? ಏನೇ ಸಮೀಕರಣ 1 30 ಈಸ್ ಈಕ್ವಲ್ ಟು 2a ಪ್ಲಸ್ 5d, ಹೌದಲ್ವಾ? ಇಲ್ಲೇನೈತಿ? 30 ಹಾಗೆ ಇಟ್ಕೋತೀನಿ, 2 ಹಾಗೆ ಇಟ್ಕೋತೀನಿ. 5 ಇಂಟು ಡಿ ಬೆಲೆ ಎಷ್ಟೈತಿ? 4 ಐತೆ. 30 ಈಸ್ ಈಕ್ವಲ್ ಟು 2a 5 4 20 ಆಗುತ್ತಾ? ಹಂಗಂದರೆ ಇಲ್ಲೇ ಬರೀತೀನಿ, 30 ಈಸ್ ಈಕ್ವಲ್ ಟು 2a ಪ್ಲಸ್ 20 ಅಂತ ಐತೆ. ಇಲ್ಲಿ ನೋಡಿರಿ, 20ನ ಈ ಕಡೆ ಹಾಕೋತೀನಿ. 30 ಮೈನಸ್ 20 ಈಸ್ ಈಕ್ವಲ್ ಟು 2a ಆಯ್ತಾ? 30ರೊಳಗೆ 20 ಹೋದರೆ 10 ಉಳಿತಾ? 2a ಈಸ್ ಈಕ್ವಲ್ ಟು ಏನಾಯಿತು? 10 ಡಿವೈಡೆಡ್ ಬೈ 2 ಆಗುತ್ತಾ? ಅಂದರೆ ಎ ಬೆಲೆ 2 1 2 5 ಎ ಬೆಲೆ ಏನಾಯಿತು? 5 ಆಯಿತು. ನಮಗೇನಂತ ಹೇಳ್ತಾರೆ ಕ್ವಶನ್ದಲ್ಲಿ? ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತೈತಿ. ಮೊದಲನೇ ಪದ ಏನು? a1 ಬೆಲೆ ಏನಾಯಿತು? a1ನ ಸಾಮಾನ್ಯ ರೂಪ ಏನು ಅಂದರೆ ಏನಾಯಿತು? 5 ಆಯಿತು. ಅದೇ ರೀತಿ ಏನು ಹೇಳ್ಯಾರ? ಶ್ರೇಣಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಶ್ರೇಣಿ ಅಂದ್ರೇನು? a2ನ ಹೆಂಗೆ ಬರೀತೀರಿ? a ಪ್ಲಸ್ ಡಿನ. ಎ ಅಂದರೆ ಏನೈತಿ? 5 ಐತಿ. ಡಿ ಅಂದರೆ 4 ಇದೆ. 5 4 9. a3 ಅಂದರೆ a ಪ್ಲಸ್ 2d 5 ಪ್ಲಸ್ 2 ಇಂಟು 4 ಅಂದರೆ 5 ಪ್ಲಸ್ 4 2 8 ಅಂದರೆ 8 5 13. a4 ಈಸ್ ಈಕ್ವಲ್ ಟು a ಪ್ಲಸ್ 3d ಈಸ್ ಈಕ್ವಲ್ ಟು 5 ಪ್ಲಸ್ 3 ಇಂಟು ಡಿ ಅಂದರೆ 4 ಅಲ್ವಾ? 5 ಪ್ಲಸ್ 4 3 12. 5 ಪ್ಲಸ್ 12 17. ದೇರ್ ಫೋರ್ 5 ಸಮಾಂತರ ಶ್ರೇಣಿಯ ಪದಗಳು ಏನಾದ್ದು? 5 9 13 17 ಅಪ್ ಟು ಸೋ ಆನ್. ಈ ಲೆಕ್ಕ ಅರ್ಥ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಪ್ರಶ್ನೆ 2. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12. ಆದರೆ 4ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲು ಏನು ಮಾಡ್ಕೋಬೇಕು? ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋರಿ. ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ 20 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದರೆ ಏನಿದು? S4 ಈಸ್ ಈಕ್ವಲ್ ಟು 20. ಆಮೇಲೆ ಏನು ಕೊಟ್ಟಿದ್ದಾರೆ? ಮೊದಲ 3 ಪದಗಳ ಮೊತ್ತ 12 ಅಂದರೆ S3 ಈಸ್ ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ. ನಾವು ಏನು ಕಂಡುಹಿಡಿ ಅಂದರೆ 4ನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ A4ನ ಕಂಡುಹಿಡಿಯಿ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಇಲ್ಲಿ ನೋಡಿರಿ, S4 ಅಂದ್ರೇನು? n ಪದಗಳ ಮೊತ್ತ ಅಂತ ಹೇಳ್ತೀರಿ. ಇಲ್ಲಿ 4ನೇ ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ, ಹೌದಾ? ಹಂಗಂದರೆ Sn ಈಸ್ ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. n ಅಂದರೆ ಬೆಲೆ ಎಷ್ಟೈತಿ? 4 ಅಂತೈತಿ. ಅಂದರೆ S4 ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ 4 ಮೈನಸ್ 1 ಇಂಟು ಡಿ. 4 1 2 1 2 2
S4 ಎಷ್ಟಿದೆ? 20 ಐತೆ, 20 ಐತಿ. 20 ಈಸ್ ಈಕ್ವಲ್ ಟು 2 ಒಂದಲೇ 2 ಎರಡಲೆ 2 ಇಂಟು 2a ಪ್ಲಸ್ 4 1 ಕಳೆದ್ರೆ 3d. ಇಲ್ಲಿ ನೋಡ್ರಿ, ಇಲ್ಲಿ 2 ಐತಿ. 2ಅನ್ನು ಈಸ್ ಈಕ್ವಲ್ ಟುದಿಂದ ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡ್ ಆಗುತ್ತಾ? ಹಾಗಾದರೆ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 2a ಪ್ಲಸ್ 3d. 2 ಒಂದಲೇ 2 10 20 ಹೌದಲ್ವಾ? 10 ಈಸ್ ಈಕ್ವಲ್ ಟು 2a ಪ್ಲಸ್ 3d. ಇದಕ್ಕೇನಂತ ತಗೋತೀರಿ? ಈಕ್ವೇಷನ್ 1 ಅಥವಾ ಸಮೀಕರಣ 1 ಅಂತ ಕನ್ಸಿಡರ್ ಮಾಡ್ತೀರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? S3 ಈಸ್ ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? S3 ಈಸ್ ಈಕ್ವಲ್ ಟು 12 ಆದರೆ ಅಂದರೆ ಏನಂತ ಬರಿಬೋದು? Sn ಏನಾಗುತ್ತೆ? S3 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ 3 ಮೈನಸ್ 1 ಇಂಟು d. ಏನಿಲ್ಲ, ಈ ಫಾರ್ಮುಲಾದಾಗನ ಏನು ಮಾಡಿರಿ? ಎನ್ ಇದ್ದಲ್ಲಿ ಏನು ಮಾಡಬೇಕು? 3 ಅಂತ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ S3 ಏನು ಕೊಟ್ಟಿದ್ದಾರೆ? 12 ಅಂತ ಕೊಟ್ಟಿದ್ದಾರೆ. 12 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2. 12 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ 2d. ನೆಕ್ಸ್ಟ್ ಏನು ಮಾಡ್ತೀರಿ? ಇಲ್ಲಿ ನೋಡಿರಿ, 2 ಏನೈತಿ? ಇಲ್ಲೇ 2 ಅನ್ನೋದು 2 ಕಡೆ ಕಾಮನ್ ಐತಿ. ಹಾಗಾದ್ರೆ ಅದನ್ನು ಹೊರ ತೆಗಿತೀರಿ. ಇಂಟು 2 ಇಂಟು ಬ್ರ್ಯಾಕೆಟ್ a ಪ್ಲಸ್ d ಆಗುತ್ತಲ್ವ? ಬರಿಬೋದಾ? ಹೊಳ್ಳಿ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಹಂಗೆ ಬರ್ತಿಲ್ಲ ನೋಡಿರಿ. 2 ಇಂಟು a 2a, 2 ಇಂಟು d 2d. ಕರೆಕ್ಟ್ ಐತಿ? ಈ ಎರಡನ್ನು ಏನು ಮಾಡ್ತೀನಿ? ಕ್ಯಾನ್ಸಲ್ ಮಾಡ್ಕೋತೀನಿ. 3 ಇಂಟು a ಪ್ಲಸ್ d, ಹೌದಾ? ಇಲ್ಲಿ 12. ಇದನ್ನೇನು ಮಾಡ್ತೀನಿ? 3ನ್ನು ಈಸ್ ಈಕ್ವಲ್ ಟುದಿಂದ ಹೊರಗೆ ಹಾಕೋತೀನಿ. ಅಂದರೆ ಏನಾಗುತ್ತೆ? ಡಿವೈಡ್ ಆಗುತ್ತಾ? 12 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು a ಪ್ಲಸ್ d. 3 ಒಂದಲೇ 3 4 12, 4 ಈಸ್ ಈಕ್ವಲ್ ಟು a ಪ್ಲಸ್ d. ಇದು ಸಮೀಕರಣ 2. ಇವಾಗ ಏನು ಮಾಡಬೇಕು? ಸಮೀಕರಣ 1 ಮತ್ತು 2 ಸಾಲ್ವ್ ಮಾಡಬೇಕು. ಸಮೀಕರಣ 1 ಮತ್ತು 2 ಬಿಡಿಸಿದಾಗ ಏನಾಗುತ್ತೆ? 2a ಪ್ಲಸ್ 3d ಈಸ್ ಈಕ್ವಲ್ ಟು 10. a ಪ್ಲಸ್ d ಈಸ್ ಈಕ್ವಲ್ ಟು 4. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಚರಾಕ್ಷರಗಳು ಮತ್ತು ಸಂಖ್ಯಾ ಸಹಗುಣಕ ಸೇಮ್ ಇರಬೇಕು. ಇಲ್ಲಿ ಸೇಮ್ ಇಲ್ಲ. ಹಾಗಾದರೆ ಏನು ಮಾಡ್ತೀನಿ? ನಾನು ಇದಕ್ಕೆ 2ರಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ, ಹೌದಾ? ಹಾಗಾದರೆ ಏನಾಗುತ್ತೆ? 2a ಪ್ಲಸ್ 3d ಈಸ್ ಈಕ್ವಲ್ ಟು 10. ಇಲ್ಲಿ 2ರಲ್ಲೇ ಮಲ್ಟಿಪ್ಲೈ ಮಾಡಿದಾಗ 2a ಪ್ಲಸ್ 2d ಈಸ್ ಈಕ್ವಲ್ ಟು 4 2 8. ಇಲ್ಲೇನು ಮಾಡಬೇಕು? ಸೈನ್ ಚೇಂಜ್ ಮಾಡ್ಕೋಬೇಕು, ಹೌದಾ? 2 ಸೇಮ್ ಅದಾವ ಸೈನ್. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಐತಿ ಅಂದರೆ ಇಲ್ಲಿ ಮೈನಸ್ ಅಂತ ತಗೊಳ್ರಿ. ಅಂದರೆ 1 2 ಇಲ್ಲಿ 2 ಕ್ಯಾನ್ಸಲ್ ಆಗಬೇಕಂದ್ರೆ ಒಂದು ಏನಿರಬೇಕು? ಧನ ಪೂರ್ಣಾಂಕ ಇರಬೇಕು. ಒಂದು ಋಣ ಪೂರ್ಣಾಂಕಗಳಿದ್ರೆ ಮಾತ್ರ ಕ್ಯಾನ್ಸಲ್ ಆಗ್ತೈತಿ, ಇಲ್ಲಾಂದರೆ ಕ್ಯಾನ್ಸಲ್ ಆಗೋಲ್ಲ. ಇವು 2 ಧನ ಪೂರ್ಣಾಂಕ ಇರೋದ್ರಿಂದ ನಾನು ಏನು ಮಾಡ್ತೀನಿ? ಇದನ್ನು ಋಣ ಪೂರ್ಣಾಂಕಕ್ಕೆ ಏನು ಮಾಡ್ತೀನಿ? ಕನ್ವರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಪ್ಲಸ್ 2a ಮೈನಸ್ 2a ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿರಿ, 3d ಮೈನಸ್ 2d ಆದರೆ d ಉಳಿತೈತಿ. 10ರೊಳಗೆ 8 ಹೋದರೆ ಎಷ್ಟು? 2 ಅಲ್ವಾ? ಹಾಗಾದರೆ d ಬೆಲೆ ಎಷ್ಟಾಯಿತು? d ಈಸ್ ಈಕ್ವಲ್ ಟು 2 ಆಯ್ತಾ? ಅದೇ ರೀತಿ ಈಗ d ಬೆಲೆ ಸಿಕ್ತು. ಹಾಗಾದರೆ ಏನು ಮಾಡ್ಬೇಕು? ನಾವು a ಬೆಲೆ ಕಂಡುಹಿಡಿಬೇಕು. a ಬೆಲೆಯನ್ನು ಏನು ಮಾಡ್ತೀನಿ? ನಾನು ಈಕ್ವೇಷನ್ 2ರೊಳಗೆ ಆದೇಶಿಸ್ತೀನಿ. ಏನೈತಿ ಈಕ್ವೇಷನ್ 2? a ಪ್ಲಸ್ d ಈಸ್ ಈಕ್ವಲ್ ಟು 4 ಅಂತ ಐತೆ ಈಕ್ವೇಷನ್ 2. a ಅಂದರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿತೇವೆ. a ಪ್ಲಸ್ d ಅಂದರೆ ಏನು? 2 ಅಂತ ಗೊತ್ತೈತಿ, ಈಸ್ ಈಕ್ವಲ್ ಟು 4. a ಈಸ್ ಈಕ್ವಲ್ ಟು 4 ಮೈನಸ್ 2. a ಈಸ್ ಈಕ್ವಲ್ ಟು ಏನಾಯಿತು? 2 ಆಯಿತು. a ಬೆಲೆ 2 ಸಿಕ್ತು, d ಬೆಲೆ 2 ಸಿಕ್ತು. ನಮಗೇನು ಕಂಡುಹಿಡಿ ಅಂತ ಹೇಳಿದ್ದಾರೆ? ನಾಲ್ಕನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಕಂಡುಹಿಡ್ಬೇಕು ನಾವೀಗ? a4ನ ಕಂಡುಹಿಡಿಬೇಕಾ? a4 ಈಸ್ ಈಕ್ವಲ್ ಟು a4ನ ಹೆಂಗೆ ಬರೀತೀರಿ? a ಪ್ಲಸ್ 3d ಅಂತ ಬರೀತೀರಾ? a ಬೆಲೆ ಎಷ್ಟು ಸಿಕ್ಕೈತಿ? a ಬೆಲೆ ಇಲ್ಲಿ 2 ಸಿಕ್ಕೈತಿ. a ಅಂದರೆ 2 ಪ್ಲಸ್ 3 ಇಂಟು d ಬೆಲೆ ಸಿಕ್ಕೈತಿ 2 ಸಿಕ್ಕೈತಿ.
ಹಂಗಂದರೆ 2 ಇಂಟು 3 2 6, 6ಕ್ಕೆ 2 ಕೂಡಿಸಿದ್ರೆ 8. ಅಂದರೆ A4 ಬೆಲೆ ಎಷ್ಟಾಯಿತು? 8 ಸಿಕ್ತಾ? A4 ಬೆಲೆ ಏನಾಯಿತು? 8 ಆಯಿತು. ನಿಮಗೇನು ಕಂಡುಹಿಡಿದು ಅಂತ ಹೇಳಿದರು? 4ನೇ ಪದ ಕಂಡುಹಿಡಿ ಅಂತ ಹೇಳಿದರು. A4 = 8. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಮತ್ತು 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಈ ಶ್ರೇಣಿಯಲ್ಲಿ 30 ಪದಗಳಿದ್ದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲೇ ಫಸ್ಟ್ ಕ್ವಶನ್ ಅರ್ಥ ಮಾಡಿಕೊಡ್ರಿ. ಏನಂತ ಕೊಟ್ಟಿದ್ದಾರೆ? ಈ ಶ್ರೇಣಿಯಲ್ಲಿ 30 ಪದಗಳಿದ್ದರೆ ಅಂದರೆ 30 ಪದಗಳಿವೆ. ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂದರೆ ಕೊಟ್ಟಿರೋದೇನೋ A30 ಅಂತ 30 ಪದಗಳು ಅದಾವ ಅಂತ ಕೊಟ್ಟಿದ್ದಾರೆ. ಕೊನೆಯ 3 ಪದಗಳು ಅಂದರೆ ಅವು A30, A29, A28 ಹೌದಲ್ವಾ? 3 ಪದಗಳ ಕೊನೆಯ 3 ಪದಗಳದಾವ. ಇಲ್ಲಿ ನೋಡಿ, ಫಸ್ಟ್ ಇದನ್ನು ಬರ್ಕೋತೀನಿ. A28 ಸಾಮಾನ್ಯ ರೂಪ ಏನು? A + 27 D ಅಂತ ಬರ್ಕೋತೀರಿ. ಅದೇ ರೀತಿ A29 ಹೆಂಗೆ ಬರ್ಕೋತೀರಿ? A + 28 D ಅಂತ ಬರೀತೀರಲ್ವಾ? ಅದೇ ರೀತಿ A30 A30 = A + 29 D ಅಂತ ಬರೀತೀರಲ್ವಾ? ಹಾಗಾದರೆ ಇದನ್ನು ಗಮನಿಸ್ರಿ. ಏನು ಕಂಡುಹಿಡಿಬೇಕಿಲ್ಲೇ? A ಮತ್ತು D ಬೆಲೆ ಗೊತ್ತಾದರೆ ನಮಗೇನು ಮಾಡ್ಬೋದು? A28 ಕಂಡುಹಿಡ್ತೀವಿ, A29 ಕಂಡುಹಿಡ್ತೀವಿ, A30 ಕಂಡುಹಿಡಿಬೋದಾ? ಹಾಗಂದರೆ ಇಲ್ಲಿ ನೋಡಿರಿ, ಇದನ್ನು ಕಂಡುಹಿಡಿಯೋಕೆ ನಾವು ಏನು ಯೂಸ್ ಮಾಡ್ಕೋಬೇಕು? ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಅಂದರೆ ಏನು ಅರ್ಥ? A7 = 7ನೇ ಪದವು ಅದರ 2ನೇ ಪದ ಅಂದರೆ ಏನು? A2 ಪದದ 4ರಷ್ಟಿದೆ ಅಂದರೆ ಏನು ಮಾಡಬೇಕು? ಗುಣಿಸ್ಬೇಕು. 4ನ್ನು A ಜೊತೆ A2 ಜೋಡಿ ಗುಣಿಸ್ಬೇಕು. ಇಲ್ಲಿ ನೋಡಿರಿ, A7 ಹೆಂಗೆ ಬರ್ಕೋತೀರಿ? A + 6D ಅಂತ ಬರಿಬೋದಾ? ಹಿಂಗೆ ಬರ್ಕೋತೀರ. ಸಾಮಾನ್ಯ ರೂಪ A + 6D = 4 ಇಂಟು A2 ಸಾಮಾನ್ಯ ರೂಪ A + Dನ. ಇಲ್ಲಿ ನೋಡಿರಿ, A + 6D = 4ನ್ನು ಏನು ಮಾಡ್ತೀನಿ? ಗುಣಿಸ್ತೀನಿ. 4A + 4D. ಇಲ್ಲಿ ನೋಡಿರಿ, 6D ಈ 4Dನ ದಿಂದ ಈ ಕಡೆ ಬಂದರೆ ಏನಾಗುತ್ತೆ? -4D ಆಗುತ್ತೆ. ಇಲ್ಲಿ 4A ಇದನ್ನು ಹಾಗೆ ಇಟ್ಕೋತೀನಿ. ಈ ಏನೇನು ಮಾಡ್ತೀನಿ? ಈ ಕಡೆ ಹಾಕೋತೀನಿ. ಅಂದರೆ ಏನಾಯ್ತು? -A ಆಯಿತು. ಹೌದಲ್ವಾ? 6D ಒಳಗೆ 4D ಕಳೆದ್ರೆ ಎಷ್ಟು? 2Dನ. 4D ಒಳಗೆ 1D ಕಳೆದ್ರೆ 3A ಆಯ್ತಲ್ವಾ? ಹಾಗಾದರೆ D ಬೆಲೆ ಎಷ್ಟಾಯಿತು? D = 3A / 2. ಇದೇನಾಯಿತು? D ಬೆಲೆ ಸಿಕ್ತು. ಇವಾಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 2ನೇ ಸೆಂಟೆನ್ಸ್ ನೋಡ್ಕೊಡ್ರಿ. 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಅಂದರೆ ಏನಂತ ಬರ್ಕೋಬೋದು? ಏನಂತ ಬರಿತೀರಿ? A12 = 4ನೇ ಪದ ಅಂದ್ರೇನು? A4 ಇಂಟು 3ರಷ್ಟಕ್ಕಿಂತ 4ನೇ ಪದವು 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಅಂದರೆ 3ನ್ನು ಇಂಟು ಮಾಡ್ತೀನಿ. 2 ಹೆಚ್ಚಾಗಿದೆ ಅಂದರೆ ಏನು ಮಾಡ್ತೀನಿ? 2ನ್ನು ಕೂಡಿಸ್ತೀನಿ. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿರಿ, 12ನೇ ಪದವು ಅಂದರೆ A12 ಅಂತ ಬರ್ಕೊಂಡೆ = 4ನೇ ಪದದ 3ರಷ್ಟಕ್ಕಿಂತ ಅಂದರೆ ಏನು? 4ನೇ ಪದ ಅಂದರೆ ಏನು? A4 3ರಷ್ಟಕ್ಕಿಂತ ಅಂದರೆ ಏನು ಮಾಡಬೇಕು? ರಷ್ಟಕ್ಕಿಂತ ಅಂತ ಕೊಟ್ಟಿದ್ದಾರೆ. ಅದಕ್ಕೇನು ಮಾಡ್ತೀನಿ? ಇದನ್ನು ಗುಣಾಕಾರ ಮಾಡ್ಕೋತೀನಿ 3ನ್ನು. ಪ್ಲಸ್ 2 ಹೆಚ್ಚಾಗಿದೆ ಅಂದರೆ ಏನು ಮಾಡಬೇಕು? 2ನ್ನು ಕೂಡಿಸ್ಕೋಬೇಕು. ಗೊತ್ತಾಯ್ತು ರೀ? A12ನ ಸಾಮಾನ್ಯ ರೂಪ ಏನು? A + 11D = 3 ಇಂಟು ಬ್ರ್ಯಾಕೆಟ್. A4ದ ಸಾಮಾನ್ಯ ರೂಪ A + 3D ಪ್ಲಸ್ 2ನ್ನು ಹಾಗೆ ಇಟ್ಕೋತೀನಿ. A + 11D = 3A + 3 3 9D + 2. ಇಲ್ಲಿ ನೋಡ್ರಿ,
11D ಐತಿ, ಇಲ್ಲಿ 9D ಐತಿ. ಇಲ್ಲಿ 11Dನ ಹಾಗೆ ಇಟ್ಕೋತೀನಿ. 9Dನ ದಿಂದ ಈ ಕಡೆ ಹೋದರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದೆ, ಇದು ಏನಾಗುತ್ತೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 9D = 3 ಏನು ಹಾಗೆ ಇಟ್ಕೋತೀನಿ. ಇಲ್ಲಿ ಪ್ಲಸ್ ಎ ಐತಿ, ಈ ಕಡೆ ಹೋದರೆ ಮೈನಸ್ ಎ ಆಗುತ್ತೆ, ಪ್ಲಸ್ 2. 11 9 ಹೋದರೆ ಎಷ್ಟ್ರಿ? 2 ಅಲ್ವಾ? 2D = 3 ಎದಾಗ 1 ಎ ಕಳೆದ್ರಂದ್ರೆ 2A ಪ್ಲಸ್ 2. ಇಲ್ಲೇನು ಮಾಡಿ ಡಿ ಬೆಲೆನ ತುಂಬಿಟ್ರಿ. ಇಲ್ಲಿ ಡಿಯನ್ನು ತುಂಬಿದರೆ ಏನಾಗುತ್ತೆ ಸಿಗುತ್ತಾ? ಡಿ ಬೆಲೆ ಏನೈತೆ? D = 3A / 2 ಅಂತೈತೆ. 3A / 2 = 2A ಪ್ಲಸ್ 2. ಹೌದಾ? ಇಲ್ಲಿ 2 2 ಏನು ಮಾಡಬೇಕು? ಕ್ಯಾನ್ಸಲ್ ಆಗುತ್ತಾ? 3A = 2A ಪ್ಲಸ್ 2 ಉಳಿತಾ? ಇಲ್ಲಿ 3 ಏನು ಹಾಗೆ ಇಟ್ಕೋತೀನಿ. ಈ 2 ದಿಂದ ಹೊರಗಡೆ ಹಾಕಿದಾಗ ಏನಾಗುತ್ತೆ? ಪ್ಲಸ್ ಇದ್ದಿದ್ದೇನಾಗುತ್ತೆ? ಮೈನಸ್ 2A ಆಗುತ್ತೆ, = 2. 3Aದಾಗ 2A ಕಳೆದ್ರಂದ್ರೆ ಎ ಉಳಿತೈತಿ. ಹಂಗಾರೆ ಎ ಬೆಲೆ ಎಷ್ಟಾಯಿತು? 2 ಆಯ್ತಲ್ವ? ಹಾಗಾದರೆ ಈಗ ಡಿ ಬೆಲೆ ಕಂಡುಹಿಡೀರಿ. ಡಿ ಬೆಲೆ ಅಗಳ ಬಂದಿತ್ತು, ಯಾಕೆ ಕಂಡುಹಿಡಿಯತ್ತೀರಿ ಅನ್ಬೇಡ್ರಿ. ಇಲ್ಲೇನಂದರೆ ಡಿ ಬೆಲೆಯಲ್ಲಿ ಎ ಬೆಲೆಗೆ ಹಂಗೆ ಉಳಿದಿತ್ತು, ಡಿ ಬೆಲೆ ಗೊತ್ತಿರಲಿಲ್ಲ. ಅದಕ್ಕೆ ಈಗ ಡಿ ಬೆಲೆಯನ್ನು ಕಂಡುಹಿಡ್ತಾ ಇದ್ದೀನಿ. D = 3 × ಎ ಬೆಲೆ ಎಷ್ಟು ಸಿಕ್ಕೈತಿ? 2 ಸಿಕ್ಕೈತಲ್ಲ, A / 2. 2 ಕ್ಯಾನ್ಸಲ್ ಆಯ್ತಾ? ಹಾಗಾದ್ರೆ ಡಿ ಬೆಲೆ ಎಷ್ಟಾಯಿತು? 3 ಆಯ್ತಲ್ವ? ಡಿ ಬೆಲೆ 3. ಈಗ ನೋಡಿರಿ, ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತು. ನಾವೇನು ಕಂಡುಹಿಡಿಬೇಕಿಲ್ಲ? A 28, A 29, A 30 ಕಂಡುಹಿಡಬೇಕು. ಇಲ್ಲಿ ನೋಡಿರಿ, therefore A 28 = ಏನಂತೈತಿ? ಇದು ಸಾಮಾನ್ಯ ರೂಪ A ಪ್ಲಸ್ 27D ಅಂತ ಬರಿತೀರಾ? ಎ ಅಂದರೆ ಏನೈತಿ ಬೆಲೆ? 2 ಸಿಕ್ಕೈತಿ ನಮಗೆ. 2 ಪ್ಲಸ್ 27 ಇಂಟು ಡಿ ಅಂದರೆ ಎಷ್ಟು ಸಿಕ್ಕೈತಿ? 3 ಅಂತ ಸಿಕ್ಕೈತಿ. 2 27 3 ಎಷ್ಟು ರೀ? 81. 81ಕ್ಕೆ 2 ಕೂಡಿಸಿದ್ರೆ 83. ಹಾಗಂದರೆ A 28 ಬೆಲೆ ಎಷ್ಟಾಯಿತು? 83 ಸಿಕ್ತು. ಅದೇ ರೀತಿ A 29 ಎಷ್ಟಾಗುತ್ತೆ? A 29 ಸಾಮಾನ್ಯ ರೂಪ ಏನು? A ಪ್ಲಸ್ 28D. ಎ ಬೆಲೆ ಎಷ್ಟಿದೆ? 2 ಇದೆ, 28 ಹಾಗೆ ಬರ್ಕೋತೀನಿ. ಡಿ ಬೆಲೆ ಎಷ್ಟಿದೆ? 3 ಇದೆ ಅಲ್ವಾ? 2 ಪ್ಲಸ್ 28 3 84. 84ಕ್ಕೆ 2 ಕೂಡಿಸಿದ್ರೆ 86. ಅಂದರೆ A 29 ಬೆಲೆ ಎಷ್ಟಾಯಿತು? 86 ಆಯಿತು. ಅದೇ ರೀತಿ A 30. A 30 ಸಾಮಾನ್ಯ ರೂಪ A ಪ್ಲಸ್ 29D. ಹೌದಲ್ವಾ? ಎ ಬೆಲೆ ಎಷ್ಟಿದೆ? 2 ಇದೆ, 29 ಹಾಗೆ ಬರ್ಕೋತೀನಿ. ಡಿ ಬೆಲೆ 3. 2 ಪ್ಲಸ್ 29 3 87. 87ಕ್ಕೆ 2 ಕೂಡಿಸಿದ್ರೆ ಎಷ್ಟು? 89. ಹಾಗಾದರೆ ಎ 30 ಬೆಲೆ ಎಷ್ಟಾಯಿತು? 89. ಶ್ರೇಣಿಯ ಕೊನೆಯ 3 ಪದಗಳು 83, 86, 89. ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.